ಹಾರ್ಕೂಡ ವಾಹಿನಿಗೆ ಸ್ವಾಗತ. ಶ್ರೀ ಹಾರ್ಕೂಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ಮ ಆರ್ಕೆ. ಈಗಾಗಲೇ 3 ಲಕ್ಷ ಜನ ಅದನ್ನು ನೋಡಿದ್ದಾರೆ. ತಾವು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಯೂಟ್ಯೂಬ್ ಚಾನಲ್ ನೋಡ್ತಿದೆ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ನಿಮಿತ್ತ ಇಂಡಿಯನ್ ಎಂಬಿಯನ್ಸ್ ವಿನಿಯಾರ್ಡ್ನಿಂದ 1,008 ಮುತ್ತೈದೆಯರಿಗೆ ಅರಶಿಣ ಕುಂಕುಮ ಕಾರ್ಯಕ್ರಮ ಬಸವ ಕಲ್ಯಾಣದ ಬಿಕೆಡಿಬಿ ಸಭಾಂಗಣದಲ್ಲಿ ಹಾರಕೂಡ ಹಿರೇಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಸ್ವಾಮಿ ದಂಪತಿಗಳು ಈಗ ಒಂದು ವಚನ ಪ್ರಾರ್ಥನೆಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದಾರೆ. सदाशिवाय नमः। मूलमन्त्रसिद्धोदकिरसनामयामि। अनादिशासकं शास्त्रं चैतन्यं सिद्धरूपकं विदग्धं दशभाकान् चित्तस्मरिकधारणमस्मं धारयामि। परमानन्दसौरभ्य परिपूर्णदिगन्तरं ग्रहणपरमं हारकोड चन्नबसवेश्वर महाराज की महात्मा बसवेश्वर महाराज की डॉक्टर चन्नवीर शिवाचार्य महाराज की ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶಿವಾಚಾರ್ಯ ರತ್ನ ಧರ್ಮರತ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ನಾನು ಚರಣಕಮಲದಲ್ಲಿ ನಡೆಸುತ್ತಾ ಅವರಿಗೆ ವೇದಿಕೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂಥ ಶಾಲಿನಿ ತಾಯಿ ಸಂಜುಪಾಲ್ ವಾಡಿಕಾರ್ ಇವರಿಗೂ ಕೂಡ ನಾನು ವೇದಿಕೆಗೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಇವತ್ತ ಬಸವ ಕಲ್ಯಾಣದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಸಾರಿದ ಜಾತಿ ರಹಿತ ಸಮಾಜ ನಿರ್ಮಾಣ ಕಲ್ಪನೆ, ಧರ್ಮರಹಿತ ಸಮಾಜದ ನಿರ್ಮಾಣ, ಆ ಕಲ್ಪನೆಯನ್ನು ಜಾರಿ ತರಲಿಕ್ಕೆ ಇವತ್ತು ನಾವು ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಶಾಲಿನಿ ತಾಯಿ ವಾಡಿಕರ್ ಹಾಗೂ ಸಂಜುಪ್ಪರ ವಾಡಿಕರ್ ಪರಿವಾರದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದು ವಿಶಿಷ್ಟವಾದ ಪುಣ್ಯ ಪರ್ವ ಕಾಲ, ಇದು ಸಂಕ್ರಮಣ ಉತ್ತರಾಯಣ ಕಾಲ ಹಾಗೂ ಈ ಒಂದು ತಾವೆಲ್ಲರೂ ಬಹಳ ಸುದೈವಿಗಳು. ಈ ಭಾಗದ ನಡೆದಾಡುವ ದೇವರು ಹಾರಕೂಡ ಚನ್ನವೀರ ಶಿವಾಚಾರ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರಿಗೆ ಅರ್ಶಿಣ ಕುಂಕುಮ ಹಚ್ಚಿ ಮುತ್ತೈದರಿಗೆ ಸನ್ಮಾನ ಆಗ್ತಾ ಇದೆ. ತಾವು ಬಹಳ ಪುಣ್ಯ ಮಾಡಿರಿ ಅಂತ ನನಗೆ ಅನಿಸ್ತಾ ಇದೆ. ತಾಯಿದನ್ನೆಲ್ಲ ಕೇಳ್ರಿ, ಬಸವ ಕಲ್ಯಾಣದ ಇತಿಹಾಸದಲ್ಲಿ ಸಂಕ್ರಾಂತಿ ಹಬ್ಬ ಗುರುಗಳು ಮಠದಲ್ಲಿ ಆಚರಣೆ ಮಾಡ್ತಾರೆ. ಇವತ್ತ ಮಠದಿಂದ ನಿಮ್ಮೆಲ್ಲರ ಮನೆ ಮನಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಾರ ಗುರುಗಳು. ಜೋರಾದ ವಿನಂತಿ ಮಾಡ್ಕೊಳ್ತೇನೆ ಹಾಗೂ ಸಂಜೆ ವಾಡಿಕರ್ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿಶೇಷ ಉಪನ್ಯಾಸಕರು ಮತ್ತು ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ.
खास करके हमारे हरकुल स्वामी जी को क्यों चुना हमने? पूरे कर्नाटक में नहीं, मैं तो भारत में बोलता हूँ, हरकुल एक मठ ऐसा मठ है जहाँ पे डॉक्टर बाबा साहब आम्बेडकर का स्टैचू दिखेगा आपको, मस्जिद दिखेगा। तो मेरे माता बहनों को यही प्रेम मुझे बोलने का था कि हम भारत देश में विविध परंपरा के लोग रहते हैं, तो हर समाज के हर हमारे जो स्वामी जी है मानवता यही धर्म पाते हैं, इसलिए उनका आज पुण्य दिन है, पुण्य काल दिन है। मैंने गुरु जी की तरफ से आप सभी को आशीर्वाद मिलना चाहिए, इसीलिए हमने गुरु जी को रिक्वेस्ट किया और गुरु जी ने मान के हमारा विनती मान के आपके लिए आशीर्वाद देने के लिए आए हैं। माताओं, आज सबसे पुण्य दिन है, सवेरे से शाम तक आप स्त्री शक्ति है, सब दुर्जनों को नष्ट करा सकती है। मैंने जो भी आज किया है ये बसव कल्याण धरती के उद्धार के लिए पुण्य मांग रहा हूँ। ಏನು ಸಂಕ್ರಾಂತಿ ಅಂದ್ರೆ ಯಾಕೆ ಏಳನ್ನು ಕರ್ತಾರೆ, ಯಾಕೆ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ ತಮ್ಗೆ ಗೊತ್ತಿದೆ. ಒಂದು ಅರ್ಧ ನಿಮಿಷದಲ್ಲಿ ಹೇಳ್ತೀನಿ. ಭೀಷ್ಮ ಬಾಣಗಳನ್ನು ಹೊಕ್ಕಿದ ಮೇಲೆ ತನ್ನ ಪ್ರಾಣವನ್ನ ಇಚ್ಛಾಮಾನ ಶಕ್ತಿ ಇತ್ತು ಆತನಿಗೆ. ಇಚ್ಛಾಮಾನ ಶಕ್ತಿ ಇದ್ರೆ ಅವನು ಏನಂದ್ರೆ ಉತ್ತರಾಯಣ ಕಾಲ ಬಂದ ಮೇಲೆ ನಾನು ಸಾಯ್ತೀನಿ ಅಂತ. ಆಮೇಲೆ ಸಂಸ್ಕೃತಿ, ಈ ನಮ್ಮ ಸಂಕ್ರಾಂತಿಯಲ್ಲಿ ಎಳ್ಳನ್ನ ಯಾಕೆ ಉಪಯೋಗ ಮಾಡ್ತೀವಿ? ಅದನ್ನ ಸೂರ್ಯ ಏನು ಶಕ್ತಿ ಕೊಡ್ತಾನಂದ್ರೆ ತಮ್ಗೆ ಗೊತ್ತಿಲ್ಲ. 6 ತಿಂಗಳ ತನಕ ಏನು ಸೂರ್ಯನ ಬೆಳಕಿರ್ತದ, ನಿನ್ನೆ ಏನು ಪ್ರಾರಂಭ ಆಗಿದೆ ಸಂಕ್ರಾಂತಿ, 5 ಪಟ್ಟು ಸೂರ್ಯನ ಬೆಳಕನ್ನ ನಮ್ಮ ಮೈ ಮೇಲೆ ಇರ್ತದೆ. ಆದ್ದರಿಂದ ನಿಮ್ಗೆ ಗೊತ್ತಿದೆ, ಮನೆ ಮನೆಗೆ ಹೋಗಿ ಎಳ್ಳು ಸಕ್ಕರೆ ಬೀರ್ ಅಂತಾರೆ, ಮನೆ ಕುಂತಲ್ಲ. ಅದ್ರ ಅರ್ಥ ಏನಂದ್ರೆ ನಮ್ಮ ತಾಯಿಯಂದಿರು ಯಾರು ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಆದ್ದರಿಂದ ಅಟ್ಲೀಸ್ಟ್ ಈ ಸಂಕ್ರಮಣದ ಪುಣ್ಯ ಕಾಲದಲ್ಲಾದ್ರೂ ಸಹಿತ ಎಳ್ಳು ಕೂಡಕ್ಕೆ ಹೋಗಾದ್ರೂ ಸಹಿತ ಸೂರ್ಯನ ಪ್ರಕರಣ ಮಾತಾಂಗ ಆಗಿದ್ರೆ 6 ತಿಂಗಳವರೆಗೆ ಯಾರು ಸೂರ್ಯನ ಮೇಲೆ ಓಡಾಡ್ತಾರೆ ಅವರಿಗೆ ಯಾರಿಗೂ ಜಡ ಅವರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆನೇ ಇದೆ. ಒಂದು ಕೊಡಿಗೂ ಜೀವ ಹೆಂಗಿರ್ತದಲ್ಲ ಆ ರೀತಿ ಇರೋರು ಅವರು. ಯಾವಾಗ ನಿಮ್ಮ ಕಡೆಗಂತಂದ್ರೆ ಅವ್ರು ಭಾಳ ಇದು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ನೀವೆಲ್ಲ ಸಹಾಯ ಮಾಡಬೇಕು ಅಂತಂದ್ರೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಹೆಂಡತಿ ದೇವರ ಹೆಂಡತಿ ಇನ್ನೂ ಒಂದು ದಿವಸ ಮದುವೆ ಹಾರ ಹಾಕಳ, ಇನ್ನೂ ಒಂದು ಹಾಕಿ ನೋಡಿ ನಮಸ್ಕಾರ ಮಾಡ್ತಾರೆ. ನೋಡಿ ಗಂಟ ಅಂದ್ರೆ ದೇವರು. ಜೋರಾದ ಚಪ್ಪಾಳೆ ನೋಡ. ಅಪ್ಪನಿಗೆ ಎಷ್ಟು ಖುಷಿ ಆಗಿರೋದ್ರೆ ಸಂಸಾರದಲ್ಲಿ ಹಿಂಗ ಗಂಡ ಹೇಳ್ತಿರ್ಬೇಕು. ಜೋರಾದ ಚಪ್ಪಾಳೆ ನೋಡ. ಅವ್ರು 2 ಮಕ್ಕಳು 3 ಮಕ್ಕಳು ಎಷ್ಟು ಚೆನ್ನ. ಅದು ಗುರು ಲಿಂಗ ಸಂಗಮ ಇದ್ದಂಗ. ಇವ ಸಣ್ಣ ಆಡ ಬೇಟ ಬಹಳ ಚೆಂದ, ಬಹಳ ಆಕ್ಟಿವ್. ನೋಡ್ರಿ, ದೊಡ್ಡ ಮಗನ ಹೆಸರು ಸಂದೇಶ್. ಜೋರಾದ ಚಪ್ಪಾಳೆ ಸಂದೇಶನಿಗೆ. ಮಗಳು ವಾ, ಮಗಳ ಹೆಸರು ಸಂಸ್ಕೃತಿ. ಜೋರಾದ ಚಪ್ಪಾಳೆ. ವಾ, ಏನು ಖುಷಿ. ಧನ್ಯವಾದಗಳು. ಸಮುಪಾಸತಿ ಶಿವೇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧೈತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ತೇನ ಶಾಸ್ತ್ರರಸ ಕರ್ಮೇತಿ ವಿಮೋಚಕಾಃ ಸೋಯಂ ಯೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಸಚರಾಚರಂ. ಪರಮ ಪೂಜ್ಯ ಪರಮ ಪೂಜ್ಯ ಸದ್ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ ಇಂದಿನ 1008 ಮುತ್ತೈದೆಯರ
ಅರಿಶಿನ ಕುಂಕುಮ ಮತ್ತು ಸೀರೆ ಕಪ್ಪಿಸುವ ಈ ದಾನದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನುಭವಿಗಳಿಗೆ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಸಂಜೀವ್ ಕುಮಾರ್ ವಾಡೇಕರ್ ಅವರೇ, ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೇ, ಶ್ರೀಮತಿ ಶೀತಲ್ ಜನ್ಮಾಯ್ ಅವರೇ, ಕುಮಾರಿ ಜಯಶ್ರೀ ಅವರೇ, ಅರ್ಚನಾ ಅವರೇ, ವಿಜಯಲಕ್ಷ್ಮಿ ಅವರೇ, ಸರೋಜಾ ನರಸಿಂಹರೆಡ್ಡಿ ಅವರೇ, ಶ್ರೀಮತಿ ರೇಖಾ ರಾಜ್ಕುಮಾರ್ ಮಂಠಾಳೆ ಅವರೇ, ಅರುಣಾ ಶಂಕರ್ ಸ್ವಾಮಿ ಅವರೇ, ಅಸ್ಮಾ ಮೊಹಮ್ಮದ್ ಯಶೋಧನ್ ಅವರೇ, ನವೀನ್ ಪಾಟೀಲ್ ಅವರೇ, ಎಲ್ಲ ಅನುಭವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯದಲ್ಲಿ ನಡೆಸತಕ್ಕಂತಹ ಪರಮಾತ್ಮನ ಪರಿಚರಣಕ್ಕೆ ಶರಣಾರ್ಥಿಗಳು. ಇಂದಿನ ಭಾವಪೂರ್ಣವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಇಡೀ ಬಸವ ಕಲ್ಯಾಣದ ಇತಿಹಾಸದಲ್ಲಿಯೇ 1008 ಮುತ್ತೈದೆಯರನ್ನು ಬರಮಾಡಿಕೊಂಡು ಅವರಿಗೆ ಗೌರವಿಸ್ತಕ್ಕಂತಹ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಶಾಲಿನಿ ಸಂಜಯ್ ವಾಡಿಕಾರ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಭಾಗಿಯಾಗಿದ್ದೀರಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಗೌರವಿಸ್ತಕ್ಕಂತಹ ಒಂದು ಆದರ್ಶ ಪರಂಪರೆ ಅದು ಭಾರತ ದೇಶದಲ್ಲಿ ಮಾತ್ರ ಇದೆ. ಯಾಕೆಂದರೆ ಮಾತಾ ಎನ್ನುವಂಥ ದೇಶಕ್ಕೆ ತಾಯಿ ಅನ್ನುವಂತಹ ದೃಷ್ಟಿಯಲ್ಲಿ ಯಾವ ದೇಶದಲ್ಲಿ ಕರೀತಾ ಇದ್ದಾರೆ ಅಂದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಕರೀತಾ ಇದ್ದಾರೆ. ಅಮೆರಿಕಾ ದೇಶಕ್ಕೆ ಅಮೆರಿಕ ಮಾತಾ ಅಂತ ಕರೆಯೋದಿಲ್ಲ, ರಷ್ಯಾ ಮಾತಾ ಅಂತ ಕರೆಯೋದಿಲ್ಲ, ಬರೀ ದೇಶದ ಹೆಸರು ಕರೀತಾ ಇದ್ದಾರೆ. ಆದರೆ ಭಾರತ ಮಾತಾ ಎನ್ನುವಂಥ ತಾಯಿಯ ದೃಷ್ಟಿಯಲ್ಲಿ ಗೌರವಿಸ್ತಕ್ಕಂಥ ದೇಶ ಯಾವುದಾದ್ರಿಂದ ಅದು ಭಾರತ ದೇಶ ಎನ್ನುವಂಥ ಮಾತನ್ನು ಬೇರೆ ಬೇರೆ ದೇಶದಲ್ಲಿ ಬರೀ ಲೇಡೀಸ್ ಅಂತ ಕರಿತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಲೇಡೀಸ್ ಅಂತ ಕರೀತಾರೆ. ಆದ್ರೆ ತಾಯಿಯ ದೃಷ್ಟಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕೆ ಕರಿತಾ ಇದ್ದಾರೆ ಅಂದ್ರೆ ಈಗ ಮುತ್ತೈದೆ ಪೂಜೆ ಮಾಡಿ ನಿಮ್ಗೆಲ್ಲ ಬರಮಾಡಿಕೊಂಡು 1008 ಸೀರೆಗಳನ್ನು ಇವತ್ತು ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ನಮ್ಮ ಶ್ರೀಮತಿ ಶಾಲಿನಿ ಸಂಜೀವ್ ಕುಮಾರ್ ವಾಡೇಕರ್ ಅವರು ನಿಮ್ಗೆ ಗೌರವ ಕಾಣಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಸುಂದರವಾದಂತಹ ಒಂದು ಮಾತು ಬರ್ತದೆ. ಯತ್ರ ಭಾಳ ಲಕ್ಷಪಟ್ಟು ಕೇಳ್ಬೇಕು ನೀವು ಮಾತು. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ತತ್ರ ದೇವತಾಃ. ಸಂಸ್ಕೃತದಲ್ಲಿ ಈ ಮಾತು ಬರ್ತದೆ. ಅಂದ್ರೆ ನಿಜವಾಗಿ ದೇವತೆಗಳು ಪರಮಾತ್ಮನ ಇಚ್ಛಾಶಕ್ತಿ ಆಗಿರ್ತಕ್ಕಂಥ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿಯ ವಾಸ ಎಲ್ಲಿ ಇರ್ತದೆ ಅಂತಂದ್ರ ಯಾವ ಸ್ಥಾನದಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜಿಸಿ ಗೌರವವನ್ನು ಕೊಡ್ತಾ ಇದ್ದಾರಲ್ಲ ಅಲ್ಲಿ ಸಾಕ್ಷಾತ್ ಪಾರ್ವತಿಯ ವಾಸ ಇರ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವ ಹೇಳುವ ಹಾಗೆ ಇವತ್ತು ಕೇವಲ ಒಬ್ಬ ಹೆಣ್ಣು ಮಕ್ಕಳ ತಾಯಿಗಲ್ಲ, 1008 ಜನ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಬಂದಿರಬಹುದು. ನೀವು ಎಲ್ಲ ಜನರಿಗೆ ಇವತ್ತು ಸೀರೆಯನ್ನು ಕೊಡ್ತಾ ಇದ್ದಾರೆ, ನೀವು ಗೌರವವನ್ನು ಕೊಡ್ತಾ ಇದ್ದಾರೆ ಅಂದ ಮೇಲೆ ನಿಜವಾಗಿ ಇವತ್ತು ಪಾರ್ವತಿಯ ವಾಸ ಎಲ್ಲಾಗಿದೆ ಅಂದ್ರೆ ಬಸವ ಕಲ್ಯಾಣದ ಈ BKD ನಗರದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಂಥ ಆದರ್ಶ ಕಾರ್ಯ ಮಾಡಬೇಕಾದ್ರೆ ಅವರಲ್ಲಿ ಅಂತಹ ಸದ್ಭಾವನೆ ಯಾಕೆ ಬಂತಂದ್ರ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಬಹಳ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ. ಕೋಟ್ಯಾಧೀಶರು ನಮ್ಮ ನಾಡಿನಲ್ಲಿ ಇರ್ಬೋದು, 100 ಕೋಟಿ 1000 ಕೋಟಿ. ಒಬ್ಬ ರಾಜಕೀಯ ಮನೆಯಾಗ ಹಿಡಿದಾಗ ಅವರಿಗೆ 100 ಕೋಟಿ ಮನೆ ಹಣ ಸಿಕ್ಕುವಂತ ಒಬ್ಬರು ನೀವೆಲ್ಲ ಕೇಳಿ. ಆದ್ರ ಹಣ ಯಾರಲ್ಲೂ ಇರ್ಬೋದು, ಆದ್ರ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪರವಕ್ಕೂ ಕೈಲಾಸವಕ್ಕೂ ಸರ್ವಜ್ಞ. ಯಾರು ನಮಗೆ ಸಂಪತ್ತು ಕೊಟ್ಟಾಗ ದಾನವನ್ನು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಒಂದು ದಿನ ಅಲ್ಲ, ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ನಮ್ಮ ವಾಡೇಕರ ಬಂಧುಗಳಿಗೆ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನೊಂದು ಬಸವ ಕಲ್ಯಾಣದಲ್ಲಿ ನಿಮಗೆ ಗೌರವ ಸಿಗ್ತಾ ಇದೆ. ನಮ್ಮ ನರಸಿಂಹರೆಡ್ಡಿ ಗದ್ಲೇನೋ ಬಹಳ ಮಹತ್ವದ ಮಾತು ಹೇಳಿದ್ರು, ನನಗೆ ಬಹಳ ಖುಷಿ ಆಯ್ತು. ಇದು ಸಾಂಕೇತಿಕವಾಗಿ ನಿಮಗೆ ಸೀರೆ ಕೊಡಬಹುದು, ಆದರೆ ಬಸವ ಕಲ್ಯಾಣದ ಮಹಾತ್ಮ ಬಸವೇಶ್ವರನ ಆಶೀರ್ವಾದವೇ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವೆಲ್ಲರೂ ನಮಗೆ ಹೆಂಗೆ ಕಾಣ್ತಾ ಇದ್ದೀರಿ ಅಂತಂದ್ರೆ ಶರಣರು ಹೇಳುವ ಹಾಗೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಹಾಗೆ ನೀವೆಲ್ಲ ತಾಯಂದಿರು ಬಂದಿರಿ. ಸಂಕ್ರಮಣ ದಿವಸ ಸಾಯಂಕಾಲ ಮಾತ್ರ ನಾವು ಅಲ್ಗೋಡು ಗ್ರಾಮಕ್ಕೆ ಹೋಗ್ತೀವಿ ಪ್ರತಿ ವರ್ಷ. ನಮ್ಮ 30 ವರ್ಷದ ಅವಧಿಯಲ್ಲಿ ಹರಕೋಡು ಮಠಕ್ಕೆ ಬಂದು ಪಟ್ಟಾಧಿಕಾರಿ ಆಗಿ 25 ವರ್ಷ ಆಯ್ತು. ಅದ್ರ ಸಂಕ್ರಮಣ ದಿವಸ ಯಾವರಿಗೂ ಕೂಡ ನಾವು ಹೋಗಿಲ್ಲ.
ಅದನ್ನು ಕೂಡ ಇಲ್ಲಿಗೆ ಯಾಕೆ ಬಂದೀವಿ ಅಂತಂದ್ರೆ ನೀವೆಲ್ಲರೂ ಒಂದು ದರ್ಶನ ಮಾಡಿ ಆಶೀರ್ವಾದ ಪಡಲಿಕ್ಕೆ ಬಂದೀವಿ. ಆದ್ರೆ ನಿಜವಾಗಿ ನೀವು ಹೆಂಗೆ ನಮಗೆ ಕಾಣ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬಂದು ಬಹಳ ಪ್ರೀತಿ ವಿಶ್ವಾಸ ಗೌರವದಿಂದ ಬಂದು ಕುಂತಿದ್ದ ಮೇಲೆ ನೀವೆಲ್ಲ ನಮಗೆ ಹೆಂಗೆ ಕಾಣ್ತಾ ಇದ್ದೀರಿ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಕಾಣ್ತಾ ಇಲ್ಲ, ತುಳಜಾಪುರದ ಅಂಬಾಭವಾನಿಯ ರೂಪದಲ್ಲಿ ನೀವೆಲ್ಲ ಕಾಣ್ತಾ ಇದ್ದೀರಿ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಅದಕ್ಕಾಗಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳಿದ್ದಾರೆ. ಆ ನಿಶ್ಚಯಲ್ಲಿ ತಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ 1008 ಜನರಿಗೆ ಸೀರೆ ಕೊಡೋರು ಅವರು. ಆ ಕಾರ್ಯಕ್ರಮ ಇದೆ. ತಾವೆಲ್ಲ ಅಪೇಕ್ಷೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಕುಂತೀರಿ. ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶ. ಸ್ವಾಮಿ ವಿವೇಕಾನಂದರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಭಾರತ ದೇಶದ ಬಗ್ಗೆ ನೀವೆಲ್ಲ ಹೊಗಳ್ತೀರಿ, ಶ್ರೇಷ್ಠ ದೇಶ ಅಂತೀರಿ, ಯಾಕೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೋಡಪ್ಪ ನಮ್ಮ ಭಾರತ ದೇಶ ಯಾಕೆ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಅಂತ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ದೇಶದ ಸಂಸ್ಕೃತಿಯೇ ಬೇರೆ, ನಮ್ಮ ದೇಶದ ಸಂಸ್ಕೃತಿಯೇ ಬೇರೆ. ನಿಮ್ಮ ದೇಶದಾಗ ಹೆಂಗಂದ್ರ ನಿಮ್ಮ ಹೆತ್ತ ತಾಯಿಯನ್ನ ಹೊರತುಪಡಿಸಿ ನಿಮ್ಮ ದೇಶದಾಗ ನೀವೆಲ್ಲ ಹೆಣ್ಮಕ್ಳನ್ನ ಹೆಂಗ್ ಕಾಣ್ತೀರಿ ಅಂದ್ರ ಪತ್ನಿ ಭಾವದಿಂದ ನೀವು ಕಾಣ್ತೀರಿ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ತಮ್ಮ ಧರ್ಮ ಪತ್ನಿಯನ್ನ ಹೊರತುಪಡಿಸಿ ಉಳಿದೆಲ್ಲಾ ಸ್ತ್ರೀಯರನ್ನ ಭಾರತ ದೇಶದಲ್ಲಿ ನಾವು ಹೆಂಗ್ ನೋಡ್ತೀವಿ ಅಂದ್ರ ತಾಯಿಯ ದೃಷ್ಟಿಯಲ್ಲಿ ನೋಡ್ತೀವಿ, ತಾಯಿಯ ದೃಷ್ಟಿಯಲ್ಲಿ ನೋಡ್ತೀವಿ. ಅದಕ್ಕಾಗಿ ನಮ್ಮ ಭಾರತ ದೇಶ ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ದಿಶೆಯಲ್ಲಿಂತ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಅರಿಶಿನ ಕುಂಕುಮ ಸೀರೆ ಕುಪ್ಪಸವನ್ನು ಕೊಡ್ತಕ್ಕಂಥ ಪ್ರೀತಿಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಸಂಜಯ್ ಕುಮಾರ್ ವಾಡೇಕರ್ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಂಜೀವ್ ವಾಡೇಕರ್ ಅವರು ಕೂಡ ಇವತ್ತು ಆದರ್ಶ ಉನ್ನತ ಶ್ರೇಷ್ಠ ಹುದ್ದೆಯಲ್ಲಿದ್ದರೂ ಕೂಡ ಒಳ್ಳೆ ಸದ್ವಿನಯ ಸಂಪನ್ನರಾಗಿ ಈ ಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಮುಂದೊಂದು ದಿನ ಮಹಾತ್ಮ ಬಸವೇಶ್ವರರ ಆಶೀರ್ವಾದದಿಂದ ಅವರು ಇನ್ನೂ ಎತ್ತರದ ಮಟ್ಟಕ್ಕೆ ಅವರ ಶಕ್ತಿ ಬೆಳೆಯಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲರಿಗೂ ಕೂಡ ಶ್ರೀಗಳ ಆಶೀರ್ವಾದ ಬಸವೇಶ್ವರರ ಆಶೀರ್ವಾದ ಸದಾಕಾಲ ಇದರಲ್ಲಿ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಕ್ತಾರೆ. ಎಲ್ಲ ಸಮಸ್ತ ಗಣ್ಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿಯರೇ, ಇವತ್ತು ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸದಲ್ಲಿ ನಾವು ಮತ್ತು ನೀವು ಸಾಕ್ಷಿಭೂತರಾಗಿ ನಿಂತಿದ್ದೇವೆ. ಸಂಜೀವ್ ಕುಮಾರ್ ವಾಡೇಕರ್ ಅವರು ಮತ್ತು ಅವರ ಪತ್ನಿ ಶಾಲಿನಿ ಸಂಜೀವ್ ಕುಮಾರ್ ವಾಡೇಕರ್ ಅವರು ಎಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇವತ್ತು 1800 ಜನರಿಗೆ, ಮಹಿಳೆಯರಿಗೆ, ಮುತ್ತೈದೆಯರಿಗೆ ಇವತ್ತು ಸೀರೆಯನ್ನ ಕೊಡ್ತಕ್ಕಂಥ ಮತ್ತು ಕುಪ್ಪಸವನ್ನ ಕೊಡುವಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಆಗ್ತದೆ ನನಗೆ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಯಾರು ಗೌರವಿಸ್ತಾರೋ ಈ ನೆಲದಲ್ಲಿ, ಹೆಣ್ಣು ಮಕ್ಕಳನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಬಹಳ ಪುಣ್ಯ ಲಭಿಸ್ತದೆ ಅನ್ನುವಂಥ ಮಾತನ್ನ ಅಪ್ಪವರು ಈಗಾಗಲೇ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ನಾವು ಮತ್ತು ನೀವು ಎಲ್ಲರೂ ಕೂಡ ಅವರಿಗೆ ಇನ್ನು 100 ವರ್ಷ ಕಾಲ ಅವರು ಬದುಕಲಿ, ವಾಡೇಕರ್ ಕೂಡ ಕುಟುಂಬ ಎಂದು ಹಾರೈಸ್ತಾ ನಾವೆಲ್ಲರೂ ಕೂಡ ಅವರಿಗೆ ಹಾರೈಸೋಣ ಅನ್ನುವಂತಹ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಕುರ್ಚಿ ಮೇಲೆ ಯಾರು ಕುಂತೀರಿ ದಯಮಾಡಿ ಸ್ವಲ್ಪ ತಾಳ್ರಿ. ಈ ಕಡೆಯಿಂದ ಬರಬೇಕು, ಒಂದು 30 ಜನ ಆ ಕಡೆಯಿಂದ ಹೋಗಿ ಹೊರಗಡೆ ಹೋಗಬೇಕು. ಕುರ್ಚಿ ಮೇಲೆ ಕುಂತ್ಕೊಂಡು ಯಾರು ಶ್ರೀಮತಿ ಶಾಲಿನಿ ವಾಡೇಕರ್, ಸಂಜಯ್ ವಾಡೇಕರ್, ಕೇಶಪ್ಪ ಬಿರಾದರ್, ನರ್ಸಿಂಗ್ ರೆಡ್ಡಿ ಗದ್ಲೇಗಾಂವ್, ಚಂದ್ರಕಾಂತ್ ಸ್ವಾಮಿ, ನಾರಾಯಣಪುರ. ಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.